ನೋಡಿ, ಇತ್ತೀಚಿನ ಕೆಲವೊಂದಿಷ್ಟು ಘಟನೆಗಳನ್ನು, ನಾಯಕರುಗಳ ನಡವಳಿಕೆಗಳನ್ನು ಗಮನಿಸ್ತಾ ಇದ್ದೀವಿ. ಜಿಟಿ ದೇವೇಗೌಡರ ಬಗ್ಗೆ ಹೇಳೋದಾದರೆ, ಜಿಟಿ ದೇವೇಗೌಡರು ಮುಂಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ JDS ಪಕ್ಷದಲ್ಲಿರಲ್ಲ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ, ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಅದೆಲ್ಲದಕ್ಕೂ ಪುಷ್ಟಿ ಎಂಬಂತೆ ಜಿಟಿ ದೇವೇಗೌಡರು ಕೂಡ JDS ನಾಯಕರಿಂದ ಅಂತರವನ್ನ ಕಾಯ್ದುಕೊಳ್ತಾ ಬರ್ತಾ ಇದ್ರು. ಕುಮಾರಸ್ವಾಮಿ ಅವರೊಟ್ಟಿಗೂ ಕೂಡ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಇತ್ತೀಚೆಗೆ. ಆದರೆ ರೇವಣ್ಣ ಅವರೊಟ್ಟಿಗಿನ ಒಡನಾಟ ಬಹಳಷ್ಟು ಚೆನ್ನಾಗಿದೆ. ಯಾಕಂದರೆ ನಿನ್ನೆ ನಡೆದಂತಹ ಕಾರ್ಯಕ್ರಮ, ಲಲಿತಾಭಿನಂದನಾ ಸಮಾರಂಭದಲ್ಲೂ ಕೂಡ HD ರೇವಣ್ಣ ಅವರು ಕಾರ್ಯಕ್ರಮಕ್ಕೆ ಭೇಟಿಯನ್ನು ಕೊಟ್ಟು ಜಿಟಿ ದೇವೇಗೌಡರ ಪತ್ನಿಗೆ ಅಭಿನಂದಿಸಿದ್ದಾರೆ. ಶಾಲ್ ಹಾಕಿ, ಹಾರ ಹಾಕಿ ಅಭಿನಂದಿಸಿ ಅವರ ಕಾರ್ಯವೈಖರಿಯನ್ನು ಹಾಡಿ ಹೊಗಳಿ, ಅದರ ಜೊತೆಗೆ ಜಿಟಿ ದೇವೇಗೌಡರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರು JDS ಪಕ್ಷದಲ್ಲೇ ಇರ್ತಾರೆ. 2028ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ JDS ಅಭ್ಯರ್ಥಿಯಾಗಿ ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಾರೆ. ನೋಡಿ, ಮೈಸೂರಿನಲ್ಲಿ ನಡೆದಂತಹ ಲಲಿತಾಭಿನಂದನಾ ಸಮಾರಂಭ, ಜಿಟಿ ದೇವೇಗೌಡರು ಲಲಿತಾಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸೊ ಈ ಸಂದರ್ಭದಲ್ಲಿ ತಮ್ಮ ಪುತ್ರ ಹರೀಶ್ ಗೌಡ ಅವರನ್ನು ನೆನೆದು ವೇದಿಕೆಯಲ್ಲೇ ಭಾವುಕರಾಗಿ ಕಣ್ಣೀರಿಡ್ತಾರೆ. ಮತ್ತೊಂದು ಕಡೆ ನಿನ್ನೆ JDS ನಾಯಕರು, ಶಾಸಕರಾದಂಥ HD ರೇವಣ್ಣ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮುಖಾಂತರ JDSನಲ್ಲಿ ಎಲ್ಲವೂ ಸರಿಯಿಲ್ಲ, ಜಿಟಿ ದೇವೇಗೌಡರು ಹಾಗೆ JDSನ ಸಂಬಂಧ ಮುರಿದು ಹೋಗಿದೆ, ಹಾಗೆ ಹೀಗೆ ಅನ್ನುವ ಒಂದಷ್ಟು ಊಹಾಪೋಹಗಳು ಕೇಳಿಬರ್ತಾ ಇತ್ತು. ಆ ಊಹಾಪೋಹಗಳಿಗೆಲ್ಲದಕ್ಕೂ ಕೂಡ ನಿನ್ನೆಯ ಕಾರ್ಯಕ್ರಮದಲ್ಲಿ ಫುಲ್ ಸ್ಟಾಪ್ ಬಿದ್ದಿದೆ ಅಂತಲೇ ಹೇಳಬಹುದು. ಯಾಕಂದರೆ ಕಳೆದ ಕೆಲ ದಿನಗಳ ಹಿಂದೆನೂ ಕೂಡ HD ರೇವಣ್ಣ ಅವರು ಜಿಟಿ ದೇವೇಗೌಡರ ಬಗ್ಗೆ ಮಾತನಾಡಿದ್ರು. ನಿನ್ನೆಯ ಸಂದರ್ಭವನ್ನು ಬಿಟ್ಟು ಹಿಂದೆನೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಜಿಟಿ ದೇವೇಗೌಡರು JDS ಪಕ್ಷವನ್ನು ತೊರೆಯೋದಿಲ್ಲ, ಅವರು JDS ಪಕ್ಷದಲ್ಲೇ ಇರ್ತಾರೆ. ಖಂಡಿತ ಹೌದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರೋದು ಸತ್ಯ. ಬಟ್ ಆ ಭಿನ್ನಾಭಿಪ್ರಾಯಗಳೆಲ್ಲವನ್ನ ಕೂಡ ಸರಿದೂಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯನ್ನ ಮಾಡುವತ್ತ ಒಲವನ್ನು ತೋರಿಸ್ತೀವಿ, ಪಕ್ಷ ಸಂಘಟನೆಯನ್ನ ಮಾಡ್ತೀವಿ. ನಮ್ಮ ಪಕ್ಷಕ್ಕೂ ಕೂಡ ಇಂಥ ಹಿರಿಯರ ಅವಶ್ಯಕತೆ ಬಹಳಷ್ಟಿದೆ. ಹಾಗಾಗಿ ನಾವು ಜಿಟಿ ದೇವೇಗೌಡರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಮುಂದಿನ ಚುನಾವಣೆಯಲ್ಲೂ JDS ಪಕ್ಷದಿಂದಲೇ ಜಿಟಿ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ HD ರೇವಣ್ಣ ಅವರು ಸ್ಪಷ್ಟಪಡಿಸಿದ್ರು. ನೋಡಿ, ನಾನು ಆಗಲೇ ಹೇಳಿದೆ, ಶಾಸಕ ಜಿಟಿ ದೇವೇಗೌಡರು JDS ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ರು. ಯಾಕಂದರೆ JDS ಪಕ್ಷದ ಯಾವುದೇ ಕಾರ್ಯಕ್ರಮಗಳಾಗಲಿ ಮತ್ತೊಂದು ಮಗದೊಂದು ಯಾವುದರಲ್ಲೂ ಕೂಡ ಜಿಟಿ ದೇವೇಗೌಡರು ಭಾಗಿಯಾಗಲಿಲ್ಲ. ಬಟ್ ಕಾಂಗ್ರೆಸ್ ನಾಯಕರೊಟ್ಟಿಗೆ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು. ಹೀಗಾಗಿ ಒಂದು ಊಹಾಪೋಹಗಳು ಕೇಳಿಬರ್ತಾ ಇತ್ತು, ಜಿಟಿ ದೇವೇಗೌಡರು ಪಕ್ಷ ತೊರಿತಾರೆ, ಬಟ್ ಈಗ ಪಕ್ಷದಲ್ಲೇ ಉಳಿತಾರೆ ಅನ್ನುವ ವಿಚಾರ ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ JDS ಶಾಸಕರಾದಂಥ HD ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರು JDS ಪಕ್ಷವನ್ನು ಬಿಡೋ ಮಾತಿಲ್ಲ, ಬಿಡಲ್ಲ. JDSನಿಂದಲೇ ಮುಂದಿನ ಚುನಾವಣೆಯಲ್ಲಿ ಜಿಟಿ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ. ಈ ಬಗ್ಗೆ ನಾನು HD ಕುಮಾರಸ್ವಾಮಿ ಅವರೊಟ್ಟಿಗೆ ಮಾತನಾಡ್ತೀನಿ. ನಾನು ಕುಮಾರಸ್ವಾಮಿಯವರು ಎಲ್ಲರೂ ಸೇರಿ ಒಟ್ಟಾಗಿ ಕೂತ್ಕೊಂಡು ಮಾತನಾಡ್ತೀವಿ. ಜಿಟಿ ದೇವೇಗೌಡರು ನಮ್ಮ ಪಕ್ಷ ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಲ್ಲ. ಜಿಟಿ ದೇವೇಗೌಡರು ಖುದ್ದು, ಯಾಕಂದರೆ ನೀವು ಗಮನಿಸ್ಬೋದು, ದೇವೇಗೌಡರ ಹುಟ್ಟುಹಬ್ಬದ ಸಂದರ್ಭದಲ್ಲಿ, ಹುಟ್ಟುಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಇರುವಂತಹ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಖುದ್ದು ಮಾಜಿ ಪ್ರಧಾನಿ HD ದೇವೇಗೌಡರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಅವರಿಗೆ ಬರ್ತ್ಡೇ ವಿಶ್ ಕೂಡ ಮಾಡಿ ಬಂದಿದ್ರು. ಆ ಸಂದರ್ಭದಲ್ಲೂ ಕೂಡ ಜಿಟಿ ದೇವೇಗೌಡರು ಸ್ಪಷ್ಟಪಡಿಸಿದ್ರು, ನಾನು ಪಕ್ಷ ಬಿಟ್ಟು ಹೋಗಲ್ಲ, ನಾನು JDS ಪಕ್ಷದಲ್ಲೇ ಇದ್ದೀನಿ, ದೇವೇಗೌಡರ ಆಶೀರ್ವಾದ ಪಡ್ಕೊಂಡು ಹೋಗಕ್ಕೆ ಬಂದೆ, ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಮಾಡಿಸಿದ್ದೆ, ಅದರ ಪ್ರಸಾದ ತಲುಪಿಸೋದಕ್ಕೆ ಬಂದೆ ಅಂತ ಹೇಳಿ ಅವತ್ತಿನ ಸಂದರ್ಭದಲ್ಲೂ ಕೂಡ GTD ಖುದ್ದು ಮಾಜಿ ಪ್ರಧಾನಮಂತ್ರಿಯಾದಂತಹ HD ದೇವೇಗೌಡರ ಪದ್ಮನಾಭನಗರದ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಒಂದಿಷ್ಟು ಹೊತ್ತುಗಳ ಕಾಲ ಮಾತನಾಡಿ ಅವರಿಗೆ ಬರ್ತ್ಡೇ ವಿಶ್ ಮಾಡಿ ಕೂಡ ಹೋಗಿದ್ರು. ಆಗಲೂ ಕೂಡ ಒಂದಷ್ಟು ಸಂಚಲನ ಸೃಷ್ಟಿಯಾಗಿತ್ತು, ಜಿಟಿ ದೇವೇಗೌಡರು JDS ಪಕ್ಷದಲ್ಲೇ ಉಳಿತಾರೆ ಅಂತ ಹೇಳಿ. ಬಟ್ ಏನೇ ಇರಲಿ, ಬಟ್ ಪಕ್ಷಕ್ಕೋಸ್ಕರ ದುಡಿದಂಥವರು ಹಿರಿಯ ನಾಯಕರು, ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿದ್ದಾರೆ, ರೈತಪರ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ, ಆ ಭಾಗದಲ್ಲಿ ಬಲಿಷ್ಠ ಒಕ್ಕಲಿಗ ಸಮುದಾಯದ
ನಾಯಕರಾಗಿದ್ದಾರೆ ಜಿ ಟಿ ದೇವೇಗೌಡರು. ಅವರ ಕೊಡುಗೆ JDS ಪಕ್ಷಕ್ಕೆ ಸಾಕಷ್ಟಿದೆ. ಹಾಗಾಗಿ ಪಕ್ಷದಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಕುಮಾರಸ್ವಾಮಿ ಅವರು ಕೂತ್ಕೊಂಡು ಆ ಭಿನ್ನಾಭಿಪ್ರಾಯವನ್ನ ಬಗೆಹರಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಂತಹ ಒಬ್ಬ ನಾಯಕನನ್ನ ನಾವು ಉಳಿಸ್ಕೊಳ್ಬಹುದು. ಸೊ ನಿನ್ನೆ ರೇವಣ್ಣ ಅವರು ಕಾರ್ಯಕ್ರಮಕ್ಕೆ ಬಂದು ಹೆಗಲ ಮೇಲೆ ಕೈ ಹಾಕೊಂಡು ಒಂದಷ್ಟು ಹೊತ್ತುಗಳ ಕಾಲ ಮಾತನಾಡಿ ಜಿ ಟಿ ದೇವೇಗೌಡರ ಪತ್ನಿಗೆ ವಿಶ್ ಮಾಡಿ ಅವರಿಗೆ ಸನ್ಮಾನ ಮಾಡಿ ಅವರ ಒಂದು ಕಾರ್ಯಕ್ಕೆ ಶ್ಲಾಘನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಎಲ್ಲವೂ ಸರಿ ಇದೆ, ಏನೂ ಆಗಿಲ್ಲ. ಅಂದರೆ ಜಿ ಟಿ ದೇವೇಗೌಡರು 2028 ವಿಧಾನಸಭೆ ಚುನಾವಣೆಗೆ JDS ಪಕ್ಷದಿಂದಲೇ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ. ಅದರ ಜೊತೆಗೆ 2028 ಚುನಾವಣೆಗೆ ಸ್ಪರ್ಧಿಸೋದು ಖಚಿತ. ಅದರ ಜೊತೆಗೆ ಎಲ್ಲವೂ ಸರಿಯಾಗುತ್ತೆ ಅನ್ನುವ ಆಶಾಭಾವನೆ ಕೂಡ ಮೂಡಿದೆ. ಸೊ ಮುಂದಿನ ದಿನಗಳಲ್ಲಿ ಜಿ ಟಿ ದೇವೇಗೌಡರ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ JDS ಪಕ್ಷ ಕಾದು ನೋಡಬೇಕಾಗತ್ತೆ. ಧನ್ಯವಾದ.